ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 57. ಸಹನಾ ಮನೆಗೆ ಹೋಗುವ ಮೊದಲು ಅವಳತ್ತ ಬಂದ ಅದ್ರತ್. ಸಹನಾ, ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಇಂದ. ಅವನ ದನಿ ವಿನಂತಿಸುವಂತಿತ್ತು. ಏನು ಸಹಾಯ ಮಾಡಬೇಕು ಅಂತ ಹೇಳು. ನನ್ನಿಂದ ಆಗುವ ಸಹಾಯವಾದರೆ ಖಂಡಿತ ಮಾಡ್ತೀನಿ. ನೀನು ಆರ್ಡರ್ ಮಾಡು ಸಾಕು ಎಂದು ನಕ್ಕಳು. ಅಣ್ಣ ತಂಗಿ ಇಬ್ಬರು ಏನೋ ಗಹನವಾದ ಚರ್ಚೆಯಲ್ಲಿದ್ದೀರಿ. ಏನು ವಿಷಯ ಎಂದ ಅವ್ಯಯ್ಗೆ. ನನಗೆ ನಿಮ್ಮಿಬ್ಬರ ಸಹಾಯ ಬೇಕು ಎಂದವ ತನಗೆ ಅವರು ಮಾಡಬೇಕಾದ ಸಹಾಯದ ಬಗ್ಗೆ ಹೇಳಿದಾಗ, ಅಣ್ಣ ಏನು ಹೇಳ್ತಿದ್ಯಾ ನೀನು? ಆತಂಕದಿಂದ ಪ್ರಶ್ನಿಸಿದಳು ಸಹನಾ. ನನಗೆ ಎಲ್ಲವನ್ನೂ ಬಿಡಿಸಿ ಹೇಳುವಷ್ಟು ಸಮಯವಿಲ್ಲ ಸಹನಾ. ಐ ಆಮ್ ಸಾರಿ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಪ್ಲೀಸ್ ಹೆಲ್ಪ್ ಮೀ ಎಂದ. ಪತಿಯ ಮುಖ ನೋಡಿದಳು. ಅವನು ಏನೋ ಯೋಚಿಸಿದವ. ಓಕೆ, ವಿ ವಿಲ್ ಹೆಲ್ಪ್ ಯು ಎಂದ. ಥ್ಯಾಂಕ್ಸ್ ಅವಿ ಎಂದ ಅದ್ರತ್ ಅವನನ್ನು ಲಘುವಾಗಿ ಆಲಂಗಿಸಿದ. ಗೋಪಿನಾಥ್ ರವರು ಖ್ಯಾತಿಯ ಬಳಿ ಬಂದವರೇ. ಈಗ ನಿಂಗೆ ಮದುವೆಯಾಗಿದೆ. ಇವಾಗಲಾದರೂ ನಿನ್ನ ಹಠವನ್ನು ಕಮ್ಮಿ ಮಾಡಿ ಬದುಕುವುದನ್ನು ಕಲಿ, ಗಂಭೀರವಾಗಿ ನುಡಿದರು. ತುಂಬ ದಿನಗಳ ನಂತರ ತಂದೆ ತನ್ನ ಜೊತೆ ಮಾತನಾಡಿದ್ದು ಅವಳಿಗೆ ಸಂತಸವಾದರೂ ಅವರ ಉಪದೇಶ ಕೇಳಿ ಅಷ್ಟೇ ಕೋಪವೂ ಸಹ ಬಂದದ್ದು ಸುಳ್ಳಲ್ಲ. ನಾನು ನಿಮ್ಮ ಮಗಳು ಪಪ್ಪ. ನಿಮ್ಮ ಅಹಂಕಾರ ಹಠ ನನಗೆ ಬಂದಿದೆ. ಏನು ಮಾಡೋದು ಹೇಳಿ? ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂತಾರಲ್ಲ ಎಂದಳು ತಾನು ಗಂಭೀರವಾಗಿ. ಅವಳ ಮಾತಿಗೆ ಆಶಾರವರು ಹಾಗೂ ಸ್ತುತಿ ನಕ್ಕರೆ. ಅವರತ್ತ ಕೆಂಗಣ್ಣು ಬೀರಿದರು ಗೋಪಿನಾಥ್ರವರು. ತಮ್ಮ ಪರಿವಾರದೊಂದಿಗೆ ಮನೆಗೆ ಹೊರಡಲು ತಯಾರಾಗಿ ನಿಂತಿದ್ದರವರು. ಖ್ಯಾತಿಯ ಮಾತು ಕೇಳಿ ನೇರ ಹೊರಗೆ ನಡೆದಿದ್ದರು. ಅವರಿಗೆ ಕೋಪ ಬಂದಿದೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲವಲ್ಲ. ಒಬ್ಬೊಬ್ಬರಾಗಿ ಅವಳಿಗೆ ತಿಳಿಸಿ ಮನೆಗೆ ಹೊರಡಲನುವಾದರು. ಕೊನೆಗೆ ಬಂದವ ಅವಳ ಮುದ್ದಿನ ತಮ್ಮ ಅದ್ವಿಕ್. ಮಿಸ್ ಯು ನನ್ನ ಪುಟ್ಟ ರಾಜ್ಕುಮಾರ ಎಂದು ಅವನನ್ನು ತಬ್ಬಿದಳು. ಮಿಸ್ ಯು ಟು ಪಾಪು ಅಕ್ಕ ಎಂದವನ ದನಿಯಲ್ಲಿ ನೋವಿತ್ತು. ನಾಳೆ ಮನೆಗೆ ಬರ್ತೀನಿ ಚೋಟು ಎಂದಳು ತನ್ನ ನೋವನ್ನು ಮರೆಮಾಚಿ. ಅವಳ ಮಾತಿಗೆ ತುಟಿ ಅರಳಿಸಿದವ ಖುಷಿಯಿಂದಲೇ ತಲೆಯಾಡಿಸಿ ಮನೆಯ ದಾರಿ ಹಿಡಿದ. ಅಂದು ಸಂಜೆ ಯುದಿತ್ ತನ್ನ ಪರಿವಾರದೊಂದಿಗೆ ತನ್ನ ಊರಿಗೆ ಹೊರಟಿದ್ದ. ಹೊರಡುವ ಮುನ್ನ ಸ್ತುತಿಯನ್ನು ಕಾಡಿಸುವುದನ್ನು ಮರೆಯಲಿಲ್ಲ ಅವನು. ಸಹನಾ ಹಾಗೂ ಅವ್ಯಯ್ ಮನೆಗೆ ಬಂದ ನಂತರ ಅವರನ್ನೇ ಗಮನಿಸುತ್ತಿದ್ದರು ಗುಲಾಬಿಯವರು. ಇಬ್ಬರು ಚಂದದ ಜೋಡಿ ಎಂದನಿಸಿತು ಅವರಿಗೆ. ಅವ್ಯಯ್ ತನ್ನ ದಾರಿ ಕಾಯುತ್ತಿದ್ದ ಸ್ವೀಟಿಯನ್ನು ಮುದ್ದು ಮಾಡುತ್ತಾ ಅದಕ್ಕೆ ಬಿಸ್ಕೆಟ್ ಹಾಕಿದ. ಗುಲಾಬಿಯವರನ್ನು ಮನೆಯಲ್ಲಿ ಕಂಡು ಇಬ್ಬರಿಗೂ ಅಚ್ಚರಿಯಾಗಿತ್ತು. ಈ ಹೊತ್ತಿನಲ್ಲಿ ಅವರು ಲೇಡೀಸ್ ಕ್ಲಬ್ಗೆ ಹೋಗಿರುತ್ತಿದ್ದರಲ್ಲ. ಅವ್ಯಯ್ ಅವರೆಡೆಗೆ ನೋಟ ಹರಿಸದೆ ನೇರ ತನ್ನ ಕೋಣೆಗೆ ಹೋದರೆ ಸ್ವೀಟಿ ಅವನ ಹಿಂದೆ ಓಡಿತು. ಸಹನಾ ಅವರೆಡೆಗೆ ಭಯದಿಂದಲೇ ನೋಟ ಹರಿಸಿದಳು. ಅವರು ಏನಾದರೂ ಹೇಳಿದರೆ ಎಂದು. ಗುಲಾಬಿಯವರು ಅವಳತ್ತ ಮುಗುಳ್ನಗೆ ಬೀರಿದರೆ ಸಹನಾಳಿಗೆ ಇದು ಕನಸೋ ನನಸೋ ಎಂಬ ಗೊಂದಲ ಉಂಟಾಯಿತು. ಪೆಚ್ಚು ಪೆಚ್ಚಾಗಿ ನಕ್ಕವಳು ತನ್ನ ಕೋಣೆ ಸೇರಿದಳು. ಅವಿ, ಹೇಳು ಸಹಿ. ಅಮ್ಮ ಏನಾದರೂ ಅಂದ್ರ? ತನ್ನ ತಾಯಿ ಯಾವಾಗಲೂ ಅವಳನ್ನು ನೋಯಿಸಿ ಮಾತನಾಡುತ್ತಾರಲ್ಲ, ಈಗಲೂ ಹಾಗೆ ಏನಾದರೂ ಹೇಳಿದ್ದಾರೇನೋ ಎಂಬ ಆತಂಕದಿಂದ ಕೇಳಿದ. ಹಾಗೇನಿಲ್ಲ ಅವಿ. ಅತ್ತೆ ನನ್ನನ್ನು ನೋಡಿ ಸ್ಮೈಲ್ ಮಾಡಿದರು. ನನಗೆಷ್ಟು ಖುಷಿಯಾಗ್ತಿದೆ ಗೊತ್ತಾ ಎಂದು ಅವನನ್ನು ತಬ್ಬಿದಾಗ ಅವಳ ತಲೆ ಸವರಿದವ. ಸಹಿ, ನೀನು ಕನಸು ಕಂಡಿರ್ತೀಯ ಬಿಡು ಎಂದ. ಇಲ್ಲ ಅವಿ, ನಿಜಾನೇ ಹೇಳ್ತಿದ್ದೇನೆ. ನಿನ್ನೆ ನೀವಾಡಿದ ಮಾತುಗಳು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿರಬಹುದಲ್ವಾ? ಒಂದು ವೇಳೆ ಅವರು ಬದಲಾದ್ರೆ ಎಂದಾಗ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿದವ. ಅಮ್ಮ ಬದಲಾದರೆ ನನಗೂ ಖುಷಿನೇ ಸಹಿ. ಆದರೆ ಈಗ ನನಗೆ ಅವರ ಬಗ್ಗೆ ಯಾವ ನಿರೀಕ್ಷೆಯೂ ಇಲ್ಲ. ನಿರೀಕ್ಷೆ ಇಟ್ಟುಕೊಂಡಾಗಲೆಲ್ಲ ನೋವನ್ನು ಹೊರತುಪಡಿಸಿ ಬೇರೆ ಏನೂ ಸಿಗಲಿಲ್ಲ. ನೀನಾದರೂ ನನ್ನ ಜೊತೆಗಿರ್ತೀಯಲ್ಲ, ನನಗಷ್ಟೇ ಸಾಕು ಎಂದ ತುಸು ಭಾವುಕನಾಗಿ. ನಾನು ನಿಮ್ಮವಳು ಅವೇ, ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಎಂದವಳೆ ಬಿಗಿಯಾಗಿ ಅಪ್ಪಿದಾಗ ಅವನ ಕಣ್ಣಿಂದ ಆನಂದ ಬಾಷ್ಪ ಹರಿಯಿತು. ಬೌ ಎಂದು ಅವರಿಬ್ಬರ ಕಾಲ ಬಳಿ ನಿಂತು ನನ್ನನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಎಂಬ ಭಾವದಿಂದ ನೋಡಿತು ಸ್ವೀಟಿ. ನನ್ನ ಮುದ್ದು ಸ್ವೀಟಿ, ನಿನ್ನನ್ನು ಖಂಡಿತ ಮರೆಯಲ್ಲ ಎಂದವ
ಸ್ವೀಟಿಯನ್ನು ಕೈಗೆತ್ತಿಕೊಂಡಾಗ ಅದರ ತಲೆ ಸವರುತ್ತಾ ಮುದ್ದು ಮಾಡಿದಳು ಸಹನಾ. ಮರುದಿನ ಅದ್ರಿತ್ ಖ್ಯಾತಿ ಹಾಗೂ ಆಜ್ಞಾಳ ಜೊತೆ ಗೋಪಿನಾಥ್ ರವರ ಮನೆಗೆ ಬಂದಿದ್ದ. ತನ್ನವರ ಜೊತೆ ಖುಷಿಯಿಂದ ಸಮಯ ಕಳೆದಿದ್ದಳು ಖ್ಯಾತಿ. ಆದರೆ ಸಂಜೆ ಹೊರಡುವ ಮುನ್ನ ಎಂದಿನಂತೆ ಗೋಪಿನಾಥ್ ರವರ ಜೊತೆ ವಾದ ಪ್ರತಿವಾದದ ನಡುವೆ ಬೇಸರಗೊಂಡು ತನ್ನ ಪತಿಯ ಜೊತೆ ಹೊರಟವಳು ಮನೆಗೆ ಹೋಗದೆ ಪಾರ್ಕಿನತ್ತ ಬಂದಳು. ನನಗೆ ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು, ನೀನು ಪುಟಾಣಿಯ ಜೊತೆ ಮನೆಗೆ ಹೋಗು ಎಂದು ಅದ್ರಿತ್ಗೆ ಹೇಳಿದಾಗ ಅವಳ ಮನಸ್ಥಿತಿ ಅರಿತವ ತನ್ನ ಮಗಳ ಜೊತೆ ಮನೆಗೆ ಹೊರಟಿದ್ದ. ಮನೆಗೆ ಹೋದವನ ಮನಸ್ಸು ಖ್ಯಾತಿಯ ಬಳಿಯೇ ಇತ್ತು. ಎದೆಯಲ್ಲಿ ಏನೋ ವಿಚಿತ್ರ ಸಂಕಟ ಅನುಭವವಾದಾಗ ತಡ ಮಾಡದೆ ಪಾರ್ಕಿನತ್ತ ಓಡಿದ. ಖ್ಯಾತಿಯನ್ನು ಕಾಣುವ ತನಕ ಸಮಾಧಾನವಿಲ್ಲ ಅವನಿಗೆ. ಅವಳು ಇನ್ನೇನು ಮನೆಗೆ ಬರಲು ರಸ್ತೆ ದಾಟುತ್ತಿದ್ದಳು. ಅಷ್ಟರಲ್ಲೇ ಯಾವುದೋ ಓಮಿನಿ ಅವಳ ಮುಂದೆ ನಿಂತಿತು. ಅದರಿಂದ ಇಳಿದ ಇಬ್ಬರು ಅವಳನ್ನು ಓಮಿನಿಯಲ್ಲಿ ಇನ್ನೇನು ಕೂರಿಸಬೇಕು. ಒಂದೇ ಉಸಿರಿಗೆ ಓಡಿ ಬಂದವ ಅವರಿಗೆ ಸರಿಯಾಗಿ ಹೊಡೆದು ಅವಳನ್ನು ಕಾಪಾಡಿದ. ಖ್ಯಾತಿಗೆ ಅವರು ಕ್ಲೋರೋಫಾರ್ಮ್ ಸ್ಪ್ರೇ ಮಾಡಿದ್ರಿಂದ ಅವಳು ಅದಾಗಲೇ ಪ್ರಜ್ಞೆ ತಪ್ಪಿದಳು. ತಡ ಮಾಡದೆ ಅವಳನ್ನು ಆಸ್ಪತ್ರೆಗೆ ದಾಖಲಿಸಿದ. ಅವಳಿಗೆ ಏನಾಯಿತೋ ಏನೋ ಎಂಬ ಭಯದಲ್ಲಿ ನಡುಗುತ್ತಿದ್ದವನಿಗೆ ಮನೆಯಲ್ಲಿ ವಿಷಯ ತಿಳಿಸಲಿಲ್ಲ ಎಂಬ ನೆನಪಾಗಿದ್ದು ಗೋಪಿನಾಥ್ ರವರ ಕರೆ ಬಂದಾಗಲೇ. ಮಗಳು ಕೋಪದಿಂದ ಹೋಗಿದ್ದಳಲ್ಲ, ಹಾಗಾಗಿ ಅವಳ ಬಗ್ಗೆ ವಿಚಾರಿಸಲು ಕರೆ ಮಾಡಿದ್ದರವರು. ಕರೆ ಸ್ವೀಕರಿಸಿದವ ನಡೆದ ವಿಷಯವನ್ನು ತಿಳಿಸಿ ಅವರನ್ನು ಆಸ್ಪತ್ರೆಗೆ ಬರಲು ತಿಳಿಸಿದ. ಮನೆಯಲ್ಲಿ ಆಶಾರವರಿಗಷ್ಟೇ ವಿಷಯ ತಿಳಿಸಿದ ಗೋಪಿನಾಥ್ ರವರು ಮಡದಿಯ ಜೊತೆ ಆಸ್ಪತ್ರೆಗೆ ಬಂದಿದ್ದರು. ಅದ್ರಿತ್, ಖ್ಯಾತಿಗೆ ಪ್ರಜ್ಞೆ ಬಂತ? ಗೋಪಿನಾಥ್ ರವರು ಪ್ರಶ್ನಿಸಿದಾಗ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳ ಹಣೆಗೆ ಸ್ವಲ್ಪ ಪೆಟ್ಟಾಗಿದೆ ಎಂದನು. ಇದನ್ನೆಲ್ಲ ಯಾರು ಮಾಡಿಸ್ತಿರಬಹುದು? ಆಶಾರವರು ಕೇಳಿದಾಗ ಅವನೇ ಅತ್ತೆ, ಆ ರಾಜಕಾರಣಿ ಎಂದವ. ಅಂದು ಖ್ಯಾತಿ ಕಳ್ಳರನ್ನು ಹಿಂಬಾಲಿಸಿ ಹೋದ ನಂತರ ಪೊಲೀಸ್ ಅವರನ್ನು ಬಂಧಿಸಿದ್ದು, ತದನಂತರ ಕಳ್ಳರ ಮೂಲಕ ರಾಜಕಾರಣಿ ಮಾಡುತ್ತಿದ್ದ ಡ್ರಗ್ಸ್ ದಂಧೆ ಬೆಳಕಿಗೆ ಬಂದದ್ದು ಹಾಗೂ ಅವನು ಜೈಲು ಸೇರಿದ್ದು ಎಲ್ಲವನ್ನೂ ವಿವರಿಸಿದ. ಗೋಪಿನಾಥ್ ರವರಿಗೆ ಈ ವಿಷಯ ಪೂರ್ತಿಯಾಗಿ ಅಲ್ಲದಿದ್ದರೂ ಅಲ್ಪ ಸ್ವಲ್ಪ ತಿಳಿದಿತ್ತು. ಆದರೆ ಆಶಾರವರಿಗೆ ಇದು ಹೊಸ ವಿಷಯ. ಅವನು ಜೈಲಿನಲ್ಲಿರೋಕ್ಕೆ ಕಾರಣ ಖ್ಯಾತಿ ಅಲ್ವಾ? ಅವತ್ತು ಹಾಸ್ಪಿಟಲ್ನಲ್ಲಿ ಕೂಡ ಅವಳ ಕೊಲೆ ಮಾಡಲು ಸುಪಾರಿ ಕೊಟ್ಟಿದ್ದನವ. ನಾನು ಇನ್ಸ್ಪೆಕ್ಟರ್ ರಾಮ್ಗೆ ವಿಷಯ ತಿಳಿಸಿದ್ದೀನಿ. ಅವನು ಜೈಲಿನಲ್ಲಿದ್ದರೂ ತನ್ನ ಇನ್ಫ್ಲುಯೆನ್ಸ್ ಉಪಯೋಗಿಸಿ ಖ್ಯಾತಿನ ಕೊಲ್ಲೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ನಾನೊಂದು ನಿರ್ಧಾರ ಮಾಡಿದ್ದೀನಿ ಎಂದವ ತನ್ನ ನಿರ್ಧಾರವನ್ನು ತಿಳಿಸಿದ. ಖ್ಯಾತಿ ಇದಕ್ಕೆ ಒಪ್ಪುವುದಿಲ್ಲ. ಮಗಳ ಸ್ವಭಾವ ಚೆನ್ನಾಗಿ ಬಲ್ಲ ಆಶಾರವರು ನುಡಿದಾಗ, ಆದರೆ ನನಗೆ ಅವಳ ಸಮ್ಮತಿ ಮುಖ್ಯವಲ್ಲ ಅತ್ತೆ ಈಗ ಎಂದವನು ಅದಾಗಲೇ ದೃಢ ನಿರ್ಧಾರ ಮಾಡಿದ್ದ. ಆಶಾರವರು ಮತ್ತೇನೂ ಹೇಳದಾದರು. ಅದ್ರಿತ್ ಹೇಳುತ್ತಿರುವುದು ನಿಜವೆಂದನಿಸಿತು ಅವರಿಗೆ. ಸ್ವಲ್ಪ ಹೊತ್ತಿನಲ್ಲೇ ಖ್ಯಾತಿಗೆ ಪ್ರಜ್ಞೆ ಬಂದಿತ್ತು. ತನ್ನ ಪಕ್ಕದಲ್ಲಿದ್ದ ಆಶಾರವರನ್ನು ನೋಡಿ ಮಮ್ಮಿ ಎಂದಳು. ಮಗಳಿಗೆ ಏನಾದರೂ ಆಗಿದ್ದರೆ ಎಂಬ ಭಯದಿಂದ ನಮ್ಮ ಕೆಲಸ ಎಷ್ಟಿದೆಯೋ ನಾವಷ್ಟೇ ಮಾಡಬೇಕು, ಎಲ್ಲರ ಬಗ್ಗೆ ಚಿಂತಿಸೋ ಅಗತ್ಯ ಇಲ್ಲ. ಅಗತ್ಯವಿಲ್ಲದ ವಿಷಯಕ್ಕೆ ತಲೆ ಹಾಕಿನೇ ಹೀಗೆಲ್ಲ ಆಗಿದ್ದು ಒರಟಾಗಿ ಹೇಳಿದಾಗ, ಪಾಪ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಎಂದಳು. ನೀನು ಮಾಡಿದ ಘನಕಾರ್ಯದ ಬಗ್ಗೆ ಹೇಳ್ತಿದ್ದೀನಿ. ಅವತ್ತು ಯಾರೋ ಕಳ್ಳರ ಹಿಂದೆ ಒಳ್ಳೆಯ ಸಿಐಡಿ ಥರ ಹೋಗಿದೆಯಲ್ಲ, ಆಮೇಲೆ ಹಾಸ್ಪಿಟಲ್ನಲ್ಲಿದ್ದೆ, ನೆನಪಿದೆಯಾ? ಆ ಕಳ್ಳರ ಮೂಲಕ ರಾಜಕಾರಣಿಯೊಬ್ಬರ ಡ್ರಗ್ಸ್ ದಂಧೆ ಬೆಳಕಿಗೆ ಬಂತು ಎಂದು ಎಲ್ಲವನ್ನೂ ವಿವರಿಸಿದವರು. ಅವತ್ತು ಹಾಸ್ಪಿಟಲ್ನಲ್ಲಿ ನಿನ್ನ ಕೊಲೆ ಪ್ರಯತ್ನ ನಡೀತಲ್ಲ, ಹಾಗೆ ಇವತ್ತಿನ ಘಟನೆ ಎಲ್ಲದರ ಹಿಂದೆ ಅದೇ ವ್ಯಕ್ತಿ ಇದ್ದಾನೆ ಎಂದಾಗ ನಸುನಕ್ಕಳು. ನಗೋದ್ಯಾಕೆ? ಕೋಪದಿಂದ ಕೇಳಿದರು. ನನ್ನಿಂದ ಒಂದು ಒಳ್ಳೆ ಕೆಲಸ ಆಯ್ತಲ್ಲ, ಅದಕ್ಕೆ ಖುಷಿ ಆಗ್ತಿದೆ. ನಾನು ಚಿಕ್ಕವಳಿದ್ದಾಗ ಸ್ಕೂಲಲ್ಲಿ ಮಿಸ್ ಹೇಳ್ಕೊಡ್ತಾ ಇದ್ರು, ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಜನರಿಗಾಗಿ ನಾವು ನಮ್ಮಿಂದಾಗುವ ಸಹಾಯ ಮಾಡಬೇಕು. ಆವಾಗ ನೀವು ಪೇರೆಂಟ್ಸ್ ಮಿಸ್ ಹೇಳಿದ ವಿಷಯ ನಿಜ, ನಾವು ಹಾಗೆ ಮಾಡಬೇಕು ಅಂತೆಲ್ಲ ಹೇಳ್ತಿದ್ರಿ. ಆದರೆ ಈಗ ಬೇರೆಯವರ ಚಿಂತೆ ನಮಗೆ ಯಾಕೆ ಅನ್ನೋ ಥರ ಮಾತಾಡ್ತಿದ್ದೀರಾ. ಎಲ್ಲ
ಬರೀ ಬಾಯಿ ಮಾತಿಗಷ್ಟೇ ಚಂದ ಅಲ್ವಾ? ಅವಳ ನೇರ ಪ್ರಶ್ನೆಗೆ ಮೌನವಾದರು ಗೋಪಿನಾಥ್ರವರು. ಮಮ್ಮಿ, ನಂಗೇನೂ ಆಗಲ್ಲ ಎಂದವಳೆ ಆಶಾರವರ ಕಣ್ಣೊರೆಸಿ, ನನ್ನನ್ನು ಕಾಪಾಡೋಕೆ ಚಕ್ಕುಲಿ ಅಂಗಡಿಯವನಿದ್ದಾನಲ್ಲ ಎಂದು ನಕ್ಕಳು. ಚಕ್ಕುಲಿ ಅಂಗಡಿಯವನ ಎಂದು ಅಚ್ಚರಿಯಿಂದ ಕೆಳೆದವರ ಕಡೆಗೆ ನೋಡಿ ನಕ್ಕವಳು. ಅದೇ ಮಮ್ಮಿ, ನಿಮ್ಮ ಈ CA ಅಳಿಯ. CA ನಿಮಗೆ ಚಾರ್ಟರ್ಡ್ ಅಕೌಂಟೆಂಟ್ ಆದರೆ ನಮಗೆ C4 ಚಕ್ಕುಲಿ ಆ್ಯಂಡ್ A4 ಅಂಗಡಿ ಎಂದಾಗ ಅವಳ ಮಾತು ಕೇಳಿ ಅದ್ರತ್ಗೂ ನಗು ಬಂತು. ತನ್ನ ಹಾಗೂ ಅದ್ರತ್ ಮಧ್ಯೆ ಪ್ರೀತಿ ಇರಲಿ ಇಲ್ಲದಿರಲಿ, ಆದರೆ ತನ್ನನ್ನು ಕಾಪಾಡಲು ಅವನು ಸದಾ ತನ್ನ ಜೊತೆಗಿರುತ್ತಾನೆ ಎಂಬ ನಂಬಿಕೆ ಇತ್ತು ಅವಳಿಗೆ. ಆ ನಂಬಿಕೆಯಿಂದಲೇ ಹಾಗೆ ನುಡಿದಿದ್ದಳು. ರಾತ್ರಿಯಾದರೂ ಮನೆಗೆ ಬರದ ಮಗ ಹಾಗೂ ಸೊಸೆಯ ಬಗ್ಗೆ ಚಿಂತೆ ಆಯಿತು ಮುಕುಂದ ದಂಪತಿಗಳಿಗೆ. ಅದೇ ಆತಂಕದಿಂದ ಅದ್ರತ್ಗೆ ಕರೆ ಮಾಡಿದಾಗ, ಸ್ವಲ್ಪ ಹೊತ್ತಲ್ಲಿ ಬರ್ತೀವಿ ಅಪ್ಪ ಎಂದು ಕರೆ ಸ್ಥಗಿತಗೊಳಿಸಿದ್ದ. ಖ್ಯಾತಿಗೆ ಪ್ರಜ್ಞೆ ಬಂದ ಮೇಲೆ ಮನೆಗೆ ಕರೆದೊಯ್ಯಬಹುದು ಎಂದು ಡಾಕ್ಟರ್ ಹೇಳಿದ್ದರು. ತನ್ನ ಅತ್ತೆ ಮಾವನಿಗೆ ತಿಳಿಸಿ ಮಡದಿಯೊಂದಿಗೆ ತನ್ನ ಮನೆಗೆ ತೆರಳಿದ. ಮುಂದುವರಿಯುವುದು